ಏನು ಮೇಡಮ್ ಅದು? ಗಂಡ ಮಿಸ್ ಮಾಡಿದ್ರೆ ಸೂಪ್ ಕುಡಿತೀವಿ. ಈ ಸಲ ತಿನ್ನಲ್ಲ, ಇಷ್ಟ ಆಗಲ್ಲ. ಚಿಕನ್ ಮಟನ್ ಅಂದರೆ ಹೋಗ್ಬೋದು. ಅದೇನು ಜನ ಮಾಡ್ತಾರೋ ಗೊತ್ತಿಲ್ಲ. ನಮಗೆ ಅವೆಲ್ಲ ತಿನ್ನಲ್ಲ, ಅದಕ್ಕೆ ಗೊತ್ತಿಲ್ಲ. ನಮ್ಗೆ ಅವೆಲ್ಲ ಇದೆಯಲ್ಲ. ನಮ್ದೇನಿದ್ರು ವೆಜ್ಜಲ್ಲಿ ಏನಾದ್ರು ಕೊಡಿ ಬ್ಯಾಟಿಂಗ್ ಬಾರಿಸೋದೆ. ಮೇಡಮ್ ಈಗ ಅನ್ಲಿಮಿಟೆಡ್ ಮೀಲ್ಸ್ ತೊಗೊಂಡವ್ರೆ, ಅದೆಷ್ಟು ತಿಂತಾರೋ ಗೊತ್ತಿಲ್ಲ. ಬಿಟ್ಕೊಟ್ರೆ ಬಿಟ್ರಂತೂ ತಲೆ ಮೇಲೆ ಕೊಡ್ತಾ ಇರೋದೆ ಪೈಡ್ ಅಂತ. ಮುಟ್ಟಿದ್ರೆ ಬಾಯಲ್ಲೆಲ್ಲ ನೀರು ಬರುತ್ತಲ್ಲ, ಈ ನೀರು ಇಲ್ಲೊಬ್ರಿಗೆ ಬರ್ತಾಯಿದೆ. ಎಷ್ಟು ಲೀಟರ್ ನೀರು ಇಳಿಸಿದ್ದೀರಾ ಮೇಡಮ್? ಏನು ಸೌಂಡ್ ಇಲ್ಲ, ಮಾತಿಲ್ಲ, ಕತೆ ಇಲ್ಲ. ಯಾಕೆ ಹೇಳಿ? ಮುಂದೆ ಪೀಸ್ ಎಲ್ಲ ಬಿದ್ದಿದೆಯಲ್ಲ ಅದಕ್ಕೆ. ಯಾವುದಕ್ಕೆ ಬಿಸಿ? ಏನೇನಿದೆ? ರೈಸು, ಬಿರಿಯಾನಿ ರೈಸು, ಚಿಕನ್ ಕುರ್ಮಾ, ಕಬಾಬು, ಚಿಕನ್ ಗ್ರೇವಿ, ಒಂದು ರಸಮ್. ರೈಸು ಅನ್ಲಿಮಿಟೆಡು. ನೀವು ಹೊಡೆದು ಬಾಯಿಗೆ ಹಾಕೊಂಡ್ಬೇಕು. ನೋಡ್ತೀನಿ ಆ ಥರದ್ದು 3 ಪ್ಲೇಟ್ ಖಾಲಿ ಆಗಬೇಕು ಆ ಥರ. ಮುದ್ದೆ ನಮ್ಮ ಮೇಡಮ್ ನೋಡಪ್ಪ, ಬೆಂಗಳೂರು ಹುಡುಗಿ ಮುದ್ದೆ ತಿಂತಾವಳೆ. ಮುದ್ದೆ ಮುರಿಯೋದು ನೋಡ್ರಿ. ಚಪಾತಿ ಮುರಿದಾಗ ಮುರಿತಾವಳೆ ಮುದ್ದೆನ. ಡಾಕ್ಟರ್ ಹೇಳಿದಾರೆ ತಿನ್ನಬೇಕು ಅಂತ. ಗಂಡನ ತಾಕತ್ತು ಬೇರೆ ಅಲ್ಲಿಗೆ. ಗಂಡನಿಂದ ಆರೋಗ್ಯ ತಾಳಪ್ಪ. ನೀನು ತಿನ್ನು ಸಾಕು, ಬಟ್ಟೆ ಬರೆಗೆಲ್ಲ ತಿನ್ನಿಸ್ಬೇಡ. ಇವತ್ತು ತಿನ್ನಕ್ಕೆ ಬರಲ್ಲ, ಬಟ್ ಆದರೆ ಹೊಟ್ಟೆಗೆ ಸೇರಿಸ್ತೀನಿ, ಆರೋಗ್ಯಕ್ಕೆ ಒಳ್ಳೇದು ಅಂತ ಅದನ್ನು ಬಿಡ್ತೀನಿ ನಾನು. ನನಗೆ ನೋಡಿ, ಮಗಳು ಬಿಟ್ಟು ಬೇರೆ ಬಂದವಳೆ ಪಾರ್ಟಿ ಮಾಡೋಕ್ಕೆ. ಮೇಡಮ್ ಆಗಲಿಲ್ಲ, ಬೇಜಾರಾಗ್ತಿದೆ, ಅದಕ್ಕೆ ಸ್ವಲ್ಪ ತಿಂತಾ ಇದ್ದೀನಿ. ಮಗಳಿದ್ದೀರ ಆ ಥರದ್ದು ಇನ್ನೂ 2 ಪ್ಲೇಟ್ ಬಂದಿರೋದು. ಕಾಂಪಿಟೇಷನ್ ಮೇಲೆ ನೀನು ತಿನ್ನೋರು. ಅವಳೇನು ಬಿಡಲ್ಲ, ಬಂದಮೇಲೆ ವಸೂಲಿ ಮಾಡ್ತಾರೆ. ಆಗ ಅವಳು ಬಂದಮೇಲೆ ವಸೂಲಿ ಮಾಡುವಾಗ ಅದೇನೋ ಹೂ ಜೊತೆ ನಾರ್ಸ್ ಹೊರಗೆ ಸೇರ್ತಂದಾಗಿ ಈ ಮೇಡಮು ಅವ್ರ ಜೊತೆ ಇನ್ನೊಂದು ನಮ್ಗೊಂದು ಚೂರು ಅಂದ್ಬಿಟ್ಟು ತೊಗೊಂಬಿಡೋದಲ್ಲ. ಅದೇ ಮನೇಲಿ ಮಾಡ್ಕೊಂಡು ತಿನ್ನಿ ಅಂದರೆ ಆಗಲ್ಲ, ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಯಾಕೆಂದರೆ ನೀವು ಮಾಡಬೇಕಲ್ಲ ಅದಕ್ಕೆ. ನಾನು ಒಬ್ಬೇ ಅಲ್ವಾ, ಇವ್ರು ತಿನ್ನೋದು. ಸೊ ಹೊರಗೆ ಬಂದು